ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಗೋಪಿಕಾ ಸೀಮುತ್ತಗಿ. ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಡನಹಳ್ಳಿ ಕೆಲಸ ಮಾಡ್ತಾ ಇರೋದು. ನಾವು ಈಗ ಮುಂಚೂಣಿ ಪ್ರತ್ಯಕ್ಷತೆಯಾಗಿ ಬಿಳಿ ರಾಗಿಯನ್ನು ಕೊಟ್ಟಿದ್ದೀವಿ. ಕೆಂಪು ರಾಗಿಲಿರುತ್ತೆ, ಆ ಥರ ಇರೋದಿಲ್ಲ, ಬಿಳಿ ಬಣ್ಣದಾಗಿರುತ್ತೆ. ನಾವು ಯೂಶಲಿ ಜನರೆಲ್ಲ ಏನಂದರೆ ಕೆಂಪು ರಾಗಿಯಿಂದ ಮಾಡಿರೋಂಥ ಪದಾರ್ಥಗಳೆಲ್ಲ ಕಪ್ಪಾಗಿ ಬರುತ್ತೆ. ಮುದ್ದೆಯನ್ನು ಬಿಟ್ಟು ಬೇರೆ ಪದಾರ್ಥಗಳಲ್ಲಿ ನಾವು ಏನಾದ್ರು ಮಾಡಿದ್ವಿ ಅಂದರೆ ಅದು ಕಪ್ಪಾಗಿ ಕಾಣಿಸುತ್ತೆ. ಇದರಿಂದ ಬೇಕರಿ ಪದಾರ್ಥಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಜನರು ಅದನ್ನು ಕಪ್ಪು ಬಣ್ಣದ ಆಗಿದೆ ಅಂತ ತಗೊಳ್ಳೋದಿಲ್ಲ. ಅದ್ರ ಬದಲು ನಾವು ಈ ಬಿಳಿ ರಾಗಿಯನ್ನು ಹಾಕಿಬಿಟ್ಟು ಬೇಕರಿ ಪದಾರ್ಥಗಳನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮೂರು ನರಗನಹಳ್ಳಿ, ತೂಪ್ಗೆರೆ ಪಂಚಾಯಿತಿ. ನಾವು ಮೊದಲೆಲ್ಲ ಕಪ್ಪು ರಾಗಿ ಬೆಳೀತಾ ಇದ್ವಿ. ಅದನ್ನು ಮಕ್ಕಳು ಹೆಚ್ಚು ಇಷ್ಟಪಡ್ತಾ ಇರಲಿಲ್ಲ. ಈಗ KVKಯಲ್ಲಿ ನಾವು ಬಿಳಿ ರಾಗಿ ತೊಗೊಂಬಂದು ಈಗ ಅರ್ಧ ಎಕರೆಗೆ ನಾವು ಹಾಕಿದ್ದೀವಿ. ಇವಾಗ ಇದರಲ್ಲಿ ಚಕ್ಲಿ, ನಿಪ್ಪಟ್ಟು, ಮಾಲ್ಟು ಇದೆಲ್ಲ ಮಾಡಿದಾಗ ಹೆಚ್ಚು ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ. ಮತ್ತು ಇದು ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.